ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಸಂಕ್ರಾಂತಿ ಹಬ್ಬದ ಸಲುವಾಗಿ 2 ಬಗೆಯ ವಿಶೇಷ ಸಾಂಪ್ರದಾಯಿಕ ಸಿಹಿ ತಿಂಡಿಗಳ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಕಾಲದಿಂದ ನಾವು ಮಾಡ್ಕೊಂಡು ಬಂದಿರೋವಂಥ ಸಿಹಿ ತಿಂಡಿಗಳು. ಯಾವ್ಯಾವುದು ಅಂದರೆ ಶೇಂಗಾ ಎಳ್ಳಿನ ಹೋಳಿಗೆ ಮತ್ತು ಶೇಂಗಾ ಉಂಡೆ. ಬನ್ನಿ ಈಗ ಮೊದಲಿಗೆ ಶೇಂಗಾ ಎಳ್ಳಿನ ಹೋಳಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಮಾಡುವಂತಹ ಶೇಂಗಾ ಎಳ್ಳಿನ ಹೋಳಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ಯಾವತ್ತೂ ಹೋಳಿಗೆನೇ ಮಾಡ್ದಲೇ ಇರೋರು ಕೂಡ ಈ ಸುಲಭವಾದ ಶೇಂಗಾ ಎಳ್ಳಿನ ಹೋಳಿಗೆನ ಮಾಡ್ಕೊಳ್ಬೋದು. ರುಚಿ ಕೂಡ ಬಹಳ ಅದ್ಭುತವಾಗಿರುತ್ತೆ. ಈ ಹೋಳಿಗೆನ ನೀವು ಒಂದು 15ರಿಂದ 20 ದಿನಗಳ ತನಕ ಹೊರಗಡೆನೇ ಇಟ್ಕೊಂಡು ತಿನ್ಬೋದು, ಕೆಡೋದೇ ಇಲ್ಲ. ಇದ್ರ ಹೂರಣವನ್ನು ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಆರಾಮವಾಗಿ 1ರಿಂದ 1.5 ತಿಂಗಳ ತನಕ ಇಟ್ಕೊಂಡು ಮಾಡ್ಕೊಳ್ಬೋದು. ಬಹಳ ರುಚಿಯಾಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲದಕ್ಕಿಂತ ಮುಂಚೆ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಹೋಳಿಗೆ ಮಾಡೋದಕ್ಕೆ. ನಾನಿವತ್ತು ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಒಂದು 1/4 ಕಪ್ನಷ್ಟು ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, ಒಂದು ಅರ್ಧ ಚಮಚದಷ್ಟು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು. ಈಗ ಮೊದಲು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಿಂದ ಮಿಕ್ಸ್ ಮಾಡಿ ಆದಮೇಲೆ ಬೆರಳುಗಳ ಸಹಾಯದಿಂದ ಗಂಟನ್ನೆಲ್ಲ ಪುಡಿ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷಗಳ ಕಾಲ ಆದಮೇಲೆ ನೀವು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾದ್ಕೊಳ್ಬೇಕಾಗುತ್ತೆ. ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಳ್ಳಿ, ಹೋಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ತುಂಬ ಸಾಫ್ಟಾಗಿ ನಾದ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಳ್ಳಿ. ನಾದಿ ಆದಮೇಲೆ ಇದನ್ನು ನಾವು ಒಂದು 15ರಿಂದ 20 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಹೂರಣವನ್ನು ಮಾಡ್ಕೊಂಡು ಬರೋಣ. ಈಗ ಹೂರಣ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ಒಂದು ಬಟ್ಲಲ್ಲಿ ನಾನು 1 ಕಪ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ. ನೀವು ಈ ಬಟ್ಲನ್ನು ಅಳತೆಗೆ ಇಟ್ಕೊಳ್ಳಿ, ಎಲ್ಲ ಪದಾರ್ಥಗಳನ್ನ ಇದರಲ್ಲೇ ಹಾಕ್ಕೊಳ್ಬೇಕು. ಈಗ ಶೇಂಗಾವನ್ನು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು 4ರಿಂದ 5 ನಿಮಿಷ ಸಮಯ ಹಿಡಿಯುತ್ತೆ. ಆರಾಮವಾಗಿ ಮಧ್ಯಮ ಉರಿಯಲ್ಲಿ ಗ್ಯಾಸ್ನ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಇದನ್ನು ತಣ್ಣಗೆ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಹಾಕಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ಕೂಡ ನಾವು ತೆಗಿಬೇಕಾಗುತ್ತೆ. ಈಗ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಕಡಾಯಿಗೆ ನಾನು ಅದೇ ಕಪ್ಪಿನ ಅಳತೆಯಿಂದ 1 ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಶೇಂಗಾ ಹೋಳಿಗೆಗೆ 3 ಪದಾರ್ಥಗಳನ್ನ ಇಂಪಾರ್ಟೆಂಟಾಗಿ ಹಾಕ್ತೀವಿ: ಶೇಂಗಾ, ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು. ಈಗ ಶೇಂಗಾದ ಸಿಪ್ಪೆ ಕೂಡ ತೆಗೆದಾಗಿದೆ. ಒಣ ಕೊಬ್ಬರಿನೂ ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಗರಿಗರಿ ಆಗಿದೆ. ಇದು ಕೂಡ ತಣ್ಣಗಾಗಲಿ. ಈಗ ಮತ್ತೆ ಅದೇ ಕಡಾಯಿಗೆ ನಾನು 1 ಕಪ್ನಷ್ಟು, ಅಂದರೆ ಅದೇ ಅಳತೆಯ ಕಪ್ನಿಂದ 1 ಕಪ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಆರಿಸಿ ನೋಡಿ ತಗೊಳ್ಳಿ. ಈ ಬಿಳಿ ಎಳ್ಳನ್ನು ಕೂಡ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ ಬಿಳಿ ಎಳ್ಳು ಉಬ್ಬುತ್ತೆ ಮತ್ತು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ತೋರಿಸ್ತೀನಿ ಎಳ್ಳು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈ ರೀತಿಯಾಗಿ ಉಬ್ಬಿರಬೇಕು. ಈಗ ಇದನ್ನು ಇನ್ನೂ ಒಂದು ಸಪ್ರೇಟಾಗಿ ಒಂದು ತಟ್ಟೆಗೆ ಅಥವಾ ಒಂದು ಕಡಾಯಲ್ಲೇ ಇಟ್ಕೊಳ್ಳಿ. ಈಗ ಒಣ ಕೊಬ್ಬರಿ ಶೇಂಗಾದಲ್ಲಿ ಹಾಕ್ಕೊಂಡಿದ್ವಲ್ಲ, ಆ ಒಣ ಕೊಬ್ಬರಿನ ಅರ್ಧದಷ್ಟು ಬಿಳಿ ಎಳ್ಳಲ್ಲೂ ಕೂಡ ಹಾಕ್ಕೊಳ್ಳೋಣ. ಆಗ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಶೇಂಗಾ ಮತ್ತು ಅರ್ಧದಷ್ಟು ಒಣ ಕೊಬ್ಬರಿಯನ್ನು ಮೊದಲು ಪುಡಿ ಮಾಡ್ಕೊಳ್ತೀನಿ. 1 ಟ್ರಿಪ್ನಲ್ಲಿ ಇದನ್ನು ಪುಡಿ ಮಾಡ್ಕೊಂಬಿಡೋಣ. ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಲೈಟಾಗಿ ತರಿತರಿಯಾಗಿರಲಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ. ಈಗ ಈ ಪುಡಿ ಆಗಿರೋದನ್ನ ಒಂದು ಅಗಲವಾಗಿರೋ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಶೇಂಗಾ ಮತ್ತು ಅರ್ಧದಷ್ಟು ಒಣ ಕೊಬ್ಬರಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಬಿಳಿ ಎಳ್ಳು ಮತ್ತು ಅರ್ಧದಷ್ಟು ಒಣ ಕೊಬ್ಬರಿಯನ್ನು ಇನ್ನೂ 1 ಟ್ರಿಪ್ನಲ್ಲಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಆಫ್ ಆನ್ ಮಾಡ್ಕೊಳ್ತಾ ಒಂದು 5ರಿಂದ 10 ಸೆಕೆಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಪುಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಇರಬೇಕು. ನಾವು ಮಾಡಿಟ್ಕೊಂಡಿರೋಂಥ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿ ಪುಡಿ ಹೀಗಿರಬೇಕು. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ಬೇಕು, 3 ಕಪ್ನಷ್ಟು. ಅಂದರೆ ಯಾವ ಕಪ್ಪಿನ ಅಳತೆಯಿಂದ ಶೇಂಗಾ, ಎಳ್ಳು, ಒಣ ಕೊಬ್ಬರಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 3 ಕಪ್ನಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಳಿ.
ಅದಾದಮೇಲೆ ಇದೇ ಮಿಶ್ರಣಕ್ಕೆ ನಾವು ಏಲಕ್ಕಿ ಪುಡಿ ಕೂಡ ಹಾಕೊಂಡ್ಬಿಡೋಣ. ಈಗಲೇ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸರ್ ಜಾರ್ನ ತೊಗೊಂಡು ಇದನ್ನು ಒಂದು 2-3 ಬ್ಯಾಚ್ನಲ್ಲಿ ಪೂರ್ತಿಯಾಗಿ ಆಫ್ ಆನ್ ಮಾಡ್ಕೊಳ್ತಾ ಒಂದು 5-5 ಸೆಕೆಂಡ್ ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಬೆಲ್ಲ ಪೂರ್ತಿಯಾಗಿ ಎಲ್ಲದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು 2-3 ಬ್ಯಾಚ್ನಲ್ಲೇ ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡಿಬಿಟ್ರೆ ಶೇಂಗಾ ಎಳ್ಳಿನ ಹೋಳಿಗೆ ಹೂರಣ ರೆಡಿ ಆಯಿತು ಅಂತಲೇ ಅರ್ಥ. ನಾನು ಕೂಡ ಈಗ ಮೊದಲನೇ ಟ್ರಿಪ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇನ್ನೂ 2 ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಆಫ್ ಆನ್ ಮಾಡ್ಕೊಳ್ತಾ ಪುಡಿ ಮಾಡ್ಕೊಳ್ಳಿ. ಬೆಲ್ಲ ಪೂರ್ತಿಯಾಗಿ ಸಣ್ಣಗೆ ಪುಡಿಯಾಗಿ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕು. ನೋಡಿ, ಈಗ ಎಲ್ಲ ರುಬ್ಕೊಂಡಿದ್ದೀನಿ. ಹೂರಣ ತಯಾರಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂರಣ ತಯಾರಾಗಿದೆ, ಎಷ್ಟು ಒಳ್ಳೆ ಆಯಿಲ್ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೇ ಗೊತ್ತಾಗುತ್ತೆ. ಇದನ್ನು ತುಂಬಿ ಹೋಳಿಗೆ ಮಾಡೋದಂತೂ ಬಹಳ ಸುಲಭ ಮತ್ತು ರುಚಿ ಕೂಡ ಬಹಳ ಅದ್ಭುತವಾಗಿರುತ್ತೆ. ಈ ಹೂರಣನ ನೀವು 1.5-2 ತಿಂಗಳು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಕೆಡೋದೇ ಇಲ್ಲ. ಈಗ ಹಿಟ್ಟು ಕೂಡ ನಾದಿ ಒಂದು 20 ನಿಮಿಷ ಆಯಿತು. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ನಾನು ಒಂದು ಸಣ್ಣ ತುಂಡನ್ನು ತೊಗೋತಿದ್ದೀನಿ. ನೋಡಿ, ಹೋಳಿಗೆ ಮಾಡೋದಕ್ಕೆ ಇಷ್ಟು ಹಿಟ್ಟನ್ನು ತೊಗೊಂಡ್ರೆ ಸಾಕಾಗುತ್ತೆ. ನೀವು ದೊಡ್ಡ ಹೋಳಿಗೆ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ಒಂದು ಸಣ್ಣ ಪೂರಿ ಸೈಜ್ಗೆ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸೈಡ್ನಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಮಧ್ಯ ಸ್ವಲ್ಪ ದಪ್ಪ ಇದ್ರೂ ಕೂಡ ನಡೆಯುತ್ತೆ. ಅಂಚಿನಲ್ಲಿ ನಾವು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು. ಈಗ ನಾನು ಇದಕ್ಕೆ 1 ಚಮಚದಷ್ಟು ಹೂರಣವನ್ನು ಹಾಕ್ಕೊಳ್ತಿದ್ದೀನಿ. ಶೇಂಗಾ ಮತ್ತು ಎಳ್ಳು ಒಣ ಕೊಬ್ಬರಿಯಿಂದ ಮಾಡಿರೋವಂಥ ಹೂರಣ. ಈ ರೀತಿಯಾಗಿ ನೋಡಿ, ಇದರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಬಹಳ ಸುಲಭ. ಹೊಸದಾಗಿ ಫಸ್ಟ್ ಟೈಮ್ ಶೇಂಗಾ ಹೋಳಿಗೆ ಮಾಡ್ತಿರೋರು ಕೂಡ ಈ ವಿಡಿಯೋ ನೋಡಿ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ 100% ಪರ್ಫೆಕ್ಟ್ ಆಗಿರೋವಂಥ ಶೇಂಗಾ ಎಳ್ಳಿನ ಹೋಳಿಗೆಯನ್ನು ತಯಾರಿಸ್ಬೋದು. ಇದನ್ನು ನೀವು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಬಹಳ ಚೆನ್ನಾಗಿರುತ್ತೆ. ದಪ್ಪ ಕೂಡ ಲಟ್ಟಿಸ್ಕೊಂಡ್ರೂ ರುಚಿ ಬಹಳ ಚೆನ್ನಾಗಿರುತ್ತೆ. ಆದರೆ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಗರಿಗರಿಯಾಗಿ ಬಹಳ ಚೆನ್ನಾಗಿ ಅನಿಸುತ್ತೆ. ನೋಡಿ, ಹೋಳಿಗೆಯನ್ನು ನಾನು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಹೂರಣ ಕೂಡ ಎಲ್ಲ ಕಡೆ ಸಮಾನವಾಗಿ ಹೋಗಿದೆ. ಒಂದು ಕಡೆನೂ ಹೆಚ್ಚು ಇನ್ನೊಂದು ಕಡೆ ಕಮ್ಮಿ ಆಗಿಲ್ಲ. ನೋಡಿ ಎಷ್ಟು ತೆಳ್ಳಗಿದೆ. ಈಗ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಹೋಳಿಗೆ ರೆಡಿ ಆಯಿತು ಅಂತಾನೆ. ತವಾ ಕೂಡ ಕಾದಿದೆ. ಹೋಳಿಗೆಯನ್ನು ಹಾಕಿದ್ದೀನಿ. ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಹಾಕಿಲ್ಲಂದ್ರೂ ನಡೆಯುತ್ತೆ. ಯಾಕೆಂದರೆ ಶೇಂಗಾ ಎಳ್ಳು ಒಣ ಕೊಬ್ಬರಿ ಎಲ್ಲ ಎಣ್ಣೆ ಬಿಡುತ್ತೆ. ಬೇಕಿದ್ರೆ ಒಂದೊಂದು ಹನಿ ಹಾಕ್ಕೊಳ್ಳಿ ಸಾಕು. 2 ಸೈಡ್ಗೂ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಶೇಂಗಾ ಹೋಳಿಗೆ ಬಿಸಿ ಬಿಸಿ ತಿಂದರೂ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿಂದರೂ ಚೆನ್ನಾಗಿರುತ್ತೆ, 1 ವಾರ ಬಿಟ್ಟು ತಿಂದರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದೇ ಥರ ಉಳಿದಿರೋ ಎಲ್ಲ ಹೋಳಿಗೆಗಳನ್ನ ನೀವು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ನಾನು ತೋರಿಸಿರೋಂಥ ಇಷ್ಟು ಹೂರಣದಲ್ಲಿ 100ಕ್ಕಿಂತ ಹೆಚ್ಚು ಹೋಳಿಗೆಗಳನ್ನ ನೀವು ಮಾಡ್ಕೊಳ್ಬೋದು. ನಿಮಗೆ ಅಷ್ಟೊಂದು ಹೋಳಿಗೆ ಬೇಡ ಅಂದರೆ ಎಲ್ಲ ಪದಾರ್ಥಗಳನ್ನ ಅರ್ಧ ಮಾಡ್ಕೊಂಡು ಕೂಡ ನೀವು ಹಾಕ್ಕೊಳ್ಬೋದು. ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ನೀವು ಇದನ್ನು ಸಂಕ್ರಾಂತಿ ಹಬ್ಬದಲ್ಲಿ ಒಂದ್ಸಲ ಮಾಡಿ ನೋಡಿ. ಮನೇಲಿರೋರೆಲ್ಲ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ನೋಡಿ, ನಾನು ಇನ್ನೂ ಒಂದು ಹೋಳಿಗೆಯನ್ನು ಯಾವ ರೀತಿಯಾಗಿ ಮಾಡೋದಂತ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ತುಂಬೋದು ಅಂತ ನೀವು ಮತ್ತೆ ವಿಡಿಯೋನ ಪ್ಲೇ ಮಾಡಿ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ, ಹೋಳಿಗೆ ಲಟ್ಟಿಸಿ ರೆಡಿಯಾಗಿದೆ. ಈಗ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಆಗೋಯ್ತು. ಬಹಳ ಸುಲಭ. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಸಂಕ್ರಾಂತಿಯ ವಿಶೇಷ ಶೇಂಗಾ ಎಳ್ಳಿನ ಹೋಳಿಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಹಳೆ ಕಾಲದ ಅಡುಗೆಗಳನ್ನ ನಾವು ಇನ್ನೂ ಹೆಚ್ಚು ಹೊಸ ಪೀಳಿಗೆಗೆ ಕಲಿಸ್ಬೇಕಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಸಂಕ್ರಾಂತಿಯ ಹಬ್ಬದ ದಿನ ಈ ಸ್ಪೆಷಲ್ ರೆಸಿಪಿಯನ್ನು ಟ್ರೈ ಮಾಡಿ ಎಂಜಾಯ್ ಮಾಡಲಿ. ನಿಮ್ಗೆಲ್ಲರಿಗೂ ನಾನು ತೋರಿಸಿರೋಂಥ ಈ ಶೇಂಗಾ ಎಳ್ಳಿನ ಹೋಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದ್ಯಾವುದಂದರೆ ಶೇಂಗಾ ಉಂಡೆ. ನೀವು ಸಂಕ್ರಾಂತಿ ಹಬ್ಬದಲ್ಲಿ ಚಳಿಗಾಲದಲ್ಲಿ ಶೇಂಗಾ ಉಂಡೆ ಮಾಡ್ಕೊಳ್ಳೇಬೇಕು. ಇದನ್ನು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಆದರೆ ಮಾಡೋದಕ್ಕೆ ಹೆದರ್ತಾರೆ. ಪಾಕ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಸಿಹಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ವಿಡಿಯೋನ ನೀವು ಒಂದ್ಸಲ ನೋಡಿದ್ರೆ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಸರಿಯಾದ ಕ್ರಮವಾಗಿ ನಾನು ತೋರಿಸ್ತೀನಿ. ನೀವು ಅದೇ ಅಳತೆಯಲ್ಲಿ ಅದೇ ವಿಧಾನದಲ್ಲಿ ನೀವು ಕೂಡ ಈ ರೀತಿಯಾದ ಶೇಂಗಾ ಉಂಡೆ ಮಾಡಿದ್ರೆ ಅದ್ಭುತ ರುಚಿಯಾಗುತ್ತೆ. 100% ಫೇಲ್ ಆಗೋ ಚಾನ್ಸೇ ಇಲ್ಲ. ಬನ್ನಿ ಈಗ ಶುರು ಮಾಡ್ಕೊಳ್ಳೋಣ ಅದ್ಭುತವಾದ ಶೇಂಗಾ ಉಂಡೆ ಹೇಗೆ ಮಾಡೋದಂತ.
ಈ ಶೇಂಗಾ ಉಂಡೆ ಮಾಡೋದಕ್ಕೆ ಮೊದಲಿಗೆ ಒಂದು ಕಡಾಯಿ ತಗೊಳ್ಬೇಕು. ಈ ಕಡಾಯಿಗೆ ನಾನೀಗ ಅರ್ಧ kg ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸುಮಾರು 10ರಿಂದ 12 ನಿಮಿಷಗಳ ಕಾಲ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ಕೆಂಪಗಾಗಬೇಕು. ಸಿಪ್ಪೆ ತೆಗೆದಾಗ ಒಳಗಡೆ ಇರೋ ಶೇಂಗಾ ಒಳ್ಳೆ ಗೋಲ್ಡನ್ ಕಲರಿಗೆ ಬಂದಿರಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಅಗಲವಾಗಿರೋ ಪರಾತಿಗೆ ಇದನ್ನು ಹಾಕ್ಕೊಳ್ಳೋಣ. ಹಾಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆಯನ್ನು ನಾವು ಬಿಡಿಸ್ಕೊಳ್ಬೇಕಾಗುತ್ತೆ. ತಣ್ಣಗಾದ್ಮೇಲೆ ಈಸಿಯಾಗಿ ನೀವು ಕೈ ಬೆರಳುಗಳಿಂದನೇ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಬೋದು. ಅದಾದಮೇಲೆ ಸಿಪ್ಪೆ ಮತ್ತು ಶೇಂಗಾವನ್ನು ಬೇರೆ ಬೇರೆ ಮಾಡೋದಕ್ಕೆ ಯಾವುದಾದ್ರೂ ಮರದ ಸಹಾಯದಿಂದ ನೋಡಿ ನಾನು ತೋರಿಸಿರೋ ರೀತಿಯಲ್ಲೇ ಚಪ್ಪರಿಸ್ಕೊಂಡ್ರೆ ಚೆನ್ನಾಗಿ ಈಸಿಯಾಗಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಯಾವ ರೀತಿಯಾಗಿ ಸಿಪ್ಪೆ ಸಪ್ರೇಟ್ ಮಾಡ್ಕೊಳ್ತೀರೋ ಅದೇ ವಿಧಾನದಲ್ಲಿ ನೀವು ಮಾಡ್ಕೊಳ್ಬೋದು. ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕಾಣ್ತಿದೆ, ಒಳ್ಳೆ ಗೋಡಂಬಿ ಹುರಿದಿರೋ ಥರ ಕಾಣ್ತಿದೆ ಅಲ್ಲ. ಈಗ ಇದರಲ್ಲಿ ಉಂಡೆ ಮಾಡ್ಕೊಳ್ಳೋದು ಹೇಗಂದರೆ, ಮೊದಲಿಗೆ ಈ ಶೇಂಗಾನೆಲ್ಲ ನಾವು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಹೇಗಂದರೆ ಇದನ್ನು 3 ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬೇಡಿ, ಆವಾಗ ಉಂಡೆ ಚೆನ್ನಾಗಾಗೋದಿಲ್ಲ. ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಆಫ್ ಆನ್ ಮಾಡ್ಕೊಳ್ಬೇಕು. ಕೇವಲ 3 ಸಲ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಳ್ಬೇಕು. ಆವಾಗಲೇ ಶೇಂಗಾ ಉಂಡೆ ರುಚಿಯಾಗೋದು. ನೀವು ಶೇಂಗಾ ಉಂಡೆ ತಿನ್ನುವಾಗ ನಿಮಗೆ ಶೇಂಗಾ ಸಿಗಬೇಕು, ಆ ಥರ ರುಬ್ಕೊಳ್ಳಿ. ಅದಾದಮೇಲೆ ಒಂದು 4 ಚಮಚದಷ್ಟು ಹುರ್ಗಡ್ಲೆನ ಕೂಡ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಪುಡಿ ಆದಮೇಲೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಪುಟಾಣಿ ಅಂದರೆ ಹುರ್ಗಡ್ಲೆ ಪುಡಿ ಮತ್ತು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2ರಿಂದ 3 ಚಮಚದಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊಳ್ಳಿ. ಸ್ವಲ್ಪ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಬಿಳಿ ಎಳ್ಳು ಹುರಿದಿರೋ ಅಂಥ ಬಿಳಿ ಎಳ್ಳನ್ನು ಕೂಡ ಅದರಲ್ಲೇ ಸೇರಿಸಿದ್ದೀನಿ. ಹಾಗೆ 2 ಚಮಚದಷ್ಟು ಗಸಗಸೆಯನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಕೂಡ ಗೋಲ್ಡನ್ ಕಲರ್ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಬರೀ ಗಸಗಸೆ ಒಂದೇ ಪುಡಿ ಆಗಲ್ಲ, ಅದಕ್ಕೆ 1 ಚಮಚ ಹುರ್ಗಡ್ಲೆ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಗಸಗಸೆ ಮತ್ತು 1 ಚಮಚ ಹುರ್ಗಡ್ಲೆ ಹಾಕಿ ಪುಡಿ ಮಾಡ್ಕೊಂಡಿದ್ದಾಯಿತು. ಅದನ್ನು ಕೂಡ ಅದೇ ಮಿಶ್ರಣದಲ್ಲಿ ಸೇರಿಸಿದ್ದೀನಿ. ಅರ್ಧ ಚಮಚದಷ್ಟು ಶುಂಠಿ ಪುಡಿ, ಒಣ ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಏಲಕ್ಕಿ ಪುಡಿ, ಅಂದರೆ ಒಂದು 4ರಿಂದ 5 ಏಲಕ್ಕಿ ಪುಡಿ ಸಾಕಾಗುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಸಾಮಗ್ರಿಗಳ ಅಳತೆ ಸರಿಯಾಗಿ ಹೇಳಿದ್ದೀನಿ, ನೀವು ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ತಗೊಂಡಿರೋಂಥ ಬೆಲ್ಲ 400 ಗ್ರಾಮ್. 500 ಗ್ರಾಮ್ ಶೇಂಗಕ್ಕೆ 400 ಗ್ರಾಮ್ನಷ್ಟು ಬೆಲ್ಲವನ್ನು ಪುಡಿ ಮಾಡಿ ತಗೊಂಡಿದ್ದೀನಿ. ಇದನ್ನು ನಾವೀಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ಪಾಕ ಮಾಡ್ಕೊಳ್ಳೋದಕ್ಕೆ. ಪೂರ್ತಿ ಬೆಲ್ಲನ ಹಾಕಿ ಆದಮೇಲೆ ಇದಕ್ಕೆ ನಾವು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ನೀರು ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ. ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರೋದ್ರಿಂದ ನಾವು ಮೊದಲಿಗೆ ಶೋಧಿಸಿ ತಗೊಳ್ಬೇಕಾಗತ್ತೆ. ಶೋಧಿಸಿ ಆದಮೇಲೆ ಬೆಲ್ಲದ ಪಾಕ ಸರಿಯಾಗಿ ಅಂಟು ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಶೋಧಿಸ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಪಾತ್ರೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿನೇ ಈ ಬೆಲ್ಲದ ಪಾಕವನ್ನು ಹಾಕ್ಕೊಳ್ತಿದ್ದೀನಿ. ಈಗ ಇನ್ನೂ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಮಗೆ 1 ಎಳೆ ಅಂಟು ಬರಬೇಕಾಗತ್ತೆ. ಈ ಉಂಡೆಗೆ ನಮಗೆ 1 ಎಳೆ ಅಂಟು ಸಾಕು. ಅದು ಯಾವ ರೀತಿ ಇರುತ್ತೆ ಅಂತ ನನಗೆ ತೋರಿಸ್ತೀನಿ ನೋಡಿ. 5 ನಿಮಿಷಗಳ ಕಾಲ ಈ ಪಾಕವನ್ನು ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ಪಾಕ ತಗೊಳ್ಳಿ, ತಣ್ಣಗೆ ಮಾಡ್ಕೊಳ್ಳಿ. ಈ ರೀತಿಯಾಗಿ 2 ಬೆರಳುಗಳ ಸಹಾಯದಿಂದ ನೋಡಿ 1 ಎಳೆ ಅಂಟು ಬಂತಂದರೆ ಪರ್ಫೆಕ್ಟಾಗಿ ಆಗಿದೆ ಪಾಕ ಅಂತ ಅರ್ಥ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಒಂದು ಬಟ್ಲಲ್ಲಿ ನೀರಿಗೆ ಈ ಪಾಕವನ್ನು ಹಾಕಿದ್ರೆ ಪಾಕ ಕೆಳಗಡೆ ಸೆಟಲ್ ಆಗುತ್ತೆ. ತುಂಬ ಗಟ್ಟಿಯಾಗಿ ಉಂಡೆ ಥರ ಆಗಬಾರ್ದು, ಕೆಳಗೆ ಸೆಟಲ್ ಆದರೆ ಸಾಕು. ತೆಳುವಾದ ಪಾಕನೇ ಬೇಕಾಗುತ್ತೆ. ಈಗ ಈ ಪಾಕದಲ್ಲಿ ಪೂರ್ತಿ ಪಾಕ ಒಟ್ಟಿಗೆ ಹಾಕೋಬೇಡಿ. ನಾನು 3/4 ಭಾಗದಷ್ಟು ಪಾಕ ಹಾಕಿ ಉಳಿದು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡ್ಕೊಂಡ್ಬಿಟ್ಟು ಮತ್ತೆ ಬೇಕಾದರೆ ಹಾಕೊಳ್ಳೋಣ. ಈಗ ಎಲ್ಲವನ್ನು ನಿಧಾನವಾಗಿ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಪಾಕ ತುಂಬ ಬಿಸಿಯಾಗಿರುತ್ತೆ, ಹಾಗಾಗಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಪಾಕ ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಇಷ್ಟರಲ್ಲೇ ನೀವು ಕೂಡ ಮ್ಯಾನೇಜ್ ಮಾಡ್ಬೋದು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಪಾಕ ಸ್ವಲ್ಪ ಹೆಚ್ಚಾಯಿತು ಅಂದರೆ ಸ್ವಲ್ಪ ಹುರ್ಗಡ್ಲೆನ ಪುಡಿ ಮಾಡಿ ಹಾಕ್ಕೊಂಡ್ರೆ ಉಂಡೆ ಚೆನ್ನಾಗಿ ಕಟ್ಟೋದಕ್ಕೆ ಬರುತ್ತೆ. ಹೆದರೋ ಅವಶ್ಯಕತೆನೇ ಇಲ್ಲ. ಈಗ ನೋಡಿ ಇಷ್ಟು ಪಾಕಕ್ಕೆ ಇಷ್ಟು ಮಿಶ್ರಣ ಪರ್ಫೆಕ್ಟಾಗಿ ಸರಿ ಹೋಗಿದೆ. ನಾನು ಕೂಡ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಕೂಡ ಆಗಿದೆ. ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆದರೆ ಒಂದು ಬಟ್ಲು ತೊಗೊಳ್ಳಿ, ನೀರು ಇರೋವಂಥ ಬಟ್ಲು. ಅದರಲ್ಲಿ ನೀರು ಸ್ವಲ್ಪ ಹಚ್ಕೊಂಡು ನೀವು ಈ ರೀತಿಯಾಗಿ ಬಿಸಿ ಆಗಿರುವಾಗಲೇ ನೀವು ಉಂಡೆಯನ್ನು ಕಟ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ.
ನೋಡಿ ಈ ಸೈಜ್ಗೆ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. 5ರಿಂದ 10 ನಿಮಿಷದಲ್ಲಿ ಅಷ್ಟು ಉಂಡೆಗಳು ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಸುಲಭ, ಹಾಗೆ ರುಚಿ ಕೂಡ ಅದ್ಭುತವಾಗಿರುತ್ತೆ. ನೋಡಿ ನಾನು ಈಗ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾ ಉಂಡೆ ಅಂತೂ ತುಂಬಾ ಸಾಫ್ಟಾಗಿ, ತುಂಬಾ ರುಚಿಯಾಗಿ, ಪರ್ಫೆಕ್ಟ್ ಟೆಕ್ಸ್ಚರ್ನಲ್ಲಿ, ಪರ್ಫೆಕ್ಟ್ ರುಚಿಯಲ್ಲಿ ಸಖತ್ತಾಗಿತ್ತು. ನಾನು ಕೂಡ ಪ್ರತಿ ವರ್ಷ ಈ ಶೇಂಗಾ ಉಂಡೆಯನ್ನು ನಾಗರ ಪಂಚಮಿ ಹಬ್ಬದಲ್ಲಿ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ಕೊಳ್ತೀನಿ. ಸಂಕ್ರಾಂತಿ ಹಬ್ಬದಲ್ಲಿ ಏನಕ್ಕೆ ಮಾಡಬೇಕಂದ್ರೆ, ಈಗ ಚಳಿ ಹೆಚ್ಚಾಗಿರೋದ್ರಿಂದ ದೇಹಕ್ಕೆ ನಮಗೆ ಎಣ್ಣೆ ಅಂಶ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ಚರ್ಮದ ಕಾಂತಿಗೋಸ್ಕರ ನಾವು ಈ ಶೇಂಗಾ ಉಂಡೆ, ಎಳ್ಳುಂಡೆ ಇದನ್ನೆಲ್ಲ ತಿನ್ನೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಕೂದಲು ಉದುರ್ತಾ ಇರೋ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಿಮಗೆಲ್ಲರಿಗೂ ಇವತ್ತು ತೋರಿಸಿರೋಂಥ ಈ ಸಂಕ್ರಾಂತಿಯ ವಿಶೇಷ ಶೇಂಗಾ ಹೋಳಿಗೆ ಮತ್ತು ಶೇಂಗಾ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು.